ಪೊಲೀಸ್ ಇಲಾಖೆಯ ಹದ್ದಿನ ಕಣ್ಣು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿಯವರು ಇವತ್ತೊಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಏನಪ್ಪಾ ಪತ್ರಿಕಾ ಪ್ರಕಟಣೆ ಹೊರಡಿಸಿದಾರ ಅಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಡ್ಡಾದಿಡ್ಡಿ ಓಡಿಸ್ತಕ್ಕಂಥ ಯಾರೇ ವ್ಯಕ್ತಿಗಳಾಗಿರ್ಬೋದು, ಅದು ಟ್ರಿಬಲ್ ರೀಡಿಂಗ್ ಆಗಿರ್ಬೋದು, ಅಥವಾ ಹೆಲ್ಮೆಟ್ ಇಲ್ಲದೆ ಓಡಾಟ ಮಾಡ್ತಾ ಇರ್ಬೋದು, ಅಥವಾ ಕಾರಿಗೆ ಬೆಲ್ಟ್ ಹಾಕೊಂಬಂದೆ ಓಡಾಡ್ತಾ ಇರ್ಬೋದು, ಅಂತವರನ್ನ ಹೆಡೆಮುರಿ ಕಟ್ಟಲು ಬೀದರ್ ಜಿಲ್ಲೆಯಲ್ಲಿ ವಿಶಿಷ್ಟ ಪ್ರಯೋಗವನ್ನ ಮಾಡಿಕೊಂಡಿದ್ದಾರೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು. ಯಾಕಂದ್ರೆ ಇಲ್ಲಿ ನೀವು ಏನಾದರೂ ಸಿಗ್ನಲ್ ಜಂಪ್ ಮಾಡಿ ತ್ರಿಬಲ್ ರೈಡಿಂಗ್ ತಗೊಂಡೋಗಿ ಮತ್ತೆ ಅಮಾಯಕರ ಕೈಯಲ್ಲಿ ಬೈಕ್ ಮಕ್ಕಳಿಗೆ ಕೊಡೋದಾಗಿರ್ಲಿ ಅಥವಾ ಮತ್ತೊಂದಾಗಿರ್ಲಿ, ಅದ್ರ ಬಗ್ಗೆ ಸಾಕಷ್ಟೆಲ್ಲ ಜಾಗೃತಿ ಮಾಡಲಾಗಿದೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಪೊಲೀಸರ ಹದ್ದಿನ ಕಣ್ಣು ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ, ನಿಮ್ಮ ಮೇಲೆ ಕಾನೂನು ಕಾರ್ಯವಾಹಿ ಚಾಲೂ ಮಾಡ್ತಾರೆ. ನಿಮಗೆ ಏನಾದರೂ ಆ ರೀತಿ ತಪ್ಪುಗಳು ಆಗಿದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಿಮ್ಮ ಲೈಸೆನ್ಸ್ ಕೂಡ ರದ್ದಾಗುತ್ತೆ. ನೀವು ಮಾಡಿದ ಕಾರ್ಯಕ್ಕೆ ಅಲ್ಲಿ ಪ್ರಮಾಣ ರೀತಿ ಎಷ್ಟು ಮಟ್ಟಿಗೆ ಶಿಕ್ಷೆ ಆಗುತ್ತೆ ಎಂಬುದು ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ. ಯಾರು ಕೂಡ ಬೀದರ್ ಜಿಲ್ಲೆಯಲ್ಲಿ ಅಡ್ಡಾದಿಡ್ಡಿ ಓಡಿಸೋದಾಗಿರ್ಬೋದು, ಟ್ರಿಬಲ್ ರೀಡಿಂಗ್ ಮಾಡೋದಾಗಿರ್ಬೋದು, ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸೋದಾಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಚಟುವಟಿಕೆ ಭಾಗಿಯಾಗಿದ್ರೆ ಪೊಲೀಸರು ಯಾವತ್ತೂ ಕೂಡ ಸುಮ್ಮನೆ ಕೂತಿಲ್ಲ, ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಬಹಳಷ್ಟು ಜಾಗ್ರತೆಯಿಂದ ಬೀದರ್ ಜಿಲ್ಲೆಯ ನಾಗರಿಕರು ಪೊಲೀಸ್ ಇಲಾಖೆಯ ಪ್ರಕಟಣೆಯನ್ನ ಗಮನಿಸಿ ಸಾರ್ವಜನಿಕರಿಗೆ ಮತ್ತು ನಿಮಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಸುಗಮವಾಗಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕೆನ್ನುವುದೇ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿಯವರ ಏಕೈಕ ಒಂದು ಕನಸಾಗಿದೆ. ಆ ಕನಸು ನನಸು ಮಾಡಲಿಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಅದನ್ನ ಪಾಲನೆ ಮಾಡಬೇಕಾಗಿದೆ. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಬೈಕ್ ಕೊಟ್ಟು ಕಳಿಸೋದು ಅದು ಕೂಡ ತಪ್ಪು. ಅದಲ್ಲದೆ ಹೆಲ್ಮೆಟ್ ಹಾಕೊಳ್ಳಲ್ಲ, ಅದು ಎರಡನೇ ತಪ್ಪು. ಮೂರನೇದು ಟ್ರಿಬಲ್ ರೈಡಿಂಗ್ ಕೆಲಸ ಮಾಡ್ತಾರೆ, ಅದನ್ನು ಕೂಡ ತಪ್ಪು. ಕಾರ್ ಓಡಿಸ್ತಾರೆ, ಬೆಲ್ಟ್ ಅನ್ನ ಹಾಕೊಳ್ಳೋದಿಲ್ಲ, ಅದನ್ನು ಕೂಡ ತಪ್ಪು. ಹಾಗೂ ಇನ್ನಿತರ ಅನೇಕ ಚಟುವಟಿಕೆಗಳನ್ನ ಉಲ್ಲಂಘನೆ ಮಾಡಿ ಹೋಗ್ತಾ ಇರುವಂತ ಕದಿಮರಿಗೆ ಹೆಡೆಮುರಿ ಕಟ್ಟಲು ಬೀದರ್ ಜಿಲ್ಲಾ ಪೊಲೀಸರು ಸನ್ನದ್ಧರಾಗಿದ್ದಾರೆ ಎಂಬುದನ್ನ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಬೀದರ್ ಜಿಲ್ಲೆಯ DSPಗಳಾಗಿರ್ತಕ್ಕಂಥ ಮೌಲಾ ಸಾಹೇಬರು ಏನ್ ಹೇಳಿದ್ದಾರೆ ಒಂದಿಷ್ಟು ನಾವು ಕೇಳ್ಕೊಂಡು ಬರೋಣ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ಬರೆದು ತಿಳಿಸ್ರಿ. ಹೆಚ್ಚಿನ ಮಾಹಿತಿಗಾಗಿ ಸಾರ್ವಜನಿಕರು ಗಮನಿಸಬೇಕಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪರವಾಗಿ ಜಿಲ್ಲಾ ನಮ್ಮ DYSP ಅವರು ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ತಪ್ಪುಗಳನ್ನು ಮಾಡಬೇಡಿ, ತಪ್ಪು ಮಾಡಿ ಸಿಕ್ಕಾಕೊಂಡು ಒದ್ದಾಡಬೇಡಿ ಅನ್ನೋದೇ ನಾರಂಜ ಎಕ್ಸ್ಪ್ರೆಸ್ ಪತ್ರಿಕೆಯ ಮತ್ತು ಸುದ್ದಿವಾಹಿನಿಯ ಪ್ರಮುಖ ಕಳಕಳಿಯಾಗಿದೆ. ಬಂಧುಗಳೇ, ಮುಂದಿನ ಸುದ್ದಿಯಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ನೂತನ ಒಂದು ತಂತ್ರಾಂಶವನ್ನು ಬಳಕೆ ಮಾಡಿಕೊಂಡು, ಅಂದ್ರೆ ITMS ಅನ್ನೋ ಒಂದು ತಂತ್ರಾಂಶದ ಮೂಲಕ ಟ್ರಾಫಿಕ್ ವೈಲೇಷನ್ ಆಗತಕ್ಕಂಥ ಪ್ರಕರಣಗಳನ್ನು ನಾವು ನಮ್ಮ ಈ ತಂತ್ರಾಂಶದ ಮೂಲಕವನ್ನು ಫೈಂಡ್ ಔಟ್ ಮಾಡ್ತೇವೆ. ಅಂತ ಪ್ರಕರಣಗಳಾದ ವಿಸಿಬಲ್ ಅಫೆನ್ಸ್ ಆದಂತ ಟ್ರಿಬಲ್ ರೈಡರ್ ಆಗಿರ್ಬೋದು, ಓವರ್ ಸ್ಪೀಡ್ ಆಗಿರ್ಬೋದು, ವಿತೌಟ್ ಹೆಲ್ಮೆಟ್ ಆಗಿರ್ಬೋದು, ಈ ತರ ಪ್ರಕರಣಗಳನ್ನ ನಾವು ಈ ತಂತ್ರಾಂಶದ ಮೂಲಕನೇ ನಾವು ಗುರುತಿಸಿ ಅವ್ರ ಮೇಲೆ ನಾವು ಫೈನ್ ಅನ್ನ ಹಾಕುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಬಗ್ಗೆ ಸಾರ್ವಜನಿಕರಲ್ಲಿ ನಂದು ಒಂದು ಮನವಿ ಏನಂದ್ರೆ, ನೀವು ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ವೈಲೇಷನ್ ಅನ್ನ ಉಲ್ಲಂಘನೆಯನ್ನ ಮಾಡದೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ITMS ಮೂಲಕ. ಸೊ ಯಾರು ಕೂಡ ಈ ಟ್ರಾಫಿಕ್ ಸಂಚಾರವನ್ನ ಪಾಲನೆ ಮಾಡಬೇಕು. ಪಾಲನೆ ಮಾಡಿದ ಪಕ್ಷದಲ್ಲಿ ಈ ITMS ಮೂಲಕ ನಿಮ್ಮ ಮೇಲೆ ನಾವು ಉಲ್ಲಂಘನೆ ಆದಂತಹ ಪ್ರಕರಣಗಳನ್ನ ದಾಖಲಿಸ್ತೀವಿ ಎಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ.